ಮೊದಲೆಲ್ಲ ನಮಗೇನು ಇರಲಿಲ್ಲ. ನಮ್ಮ ಅತ್ತೆ ಮನೇಲಿ ನಾನು ಓದುವಾಗಲಿ, ನಾನು BSc ಓದುವಾಗಲಿ ಈ ಥರ ಒಂದು ಲವ್ ಮಾಡಬೇಕು, ಮದುವೆ ಮಾಡ್ಕೋಬೇಕು ಅನ್ನೋದು ಏನೂ ಇರ್ತಿರಲಿಲ್ಲ. ಜೀವನದೇ ಒಂದು ಪ್ರಶ್ನಾರ್ಥಕವಾಗಿತ್ತು ನನಗೆ. ಸೊ ಅಂಥದ್ದಲ್ಲಿ ಏನಿಲ್ಲ. ಸೊ ನಮ್ಮ ಅತ್ತೆ ಯಾವಾಗ ಒಂದು ಸ್ವಲ್ಪ ಸಿನಿಮಾದಲ್ಲಿ ನಾನು ಸಪ್ರೇಟಾಗಿ ಬಂದು ಮಾಡೋಕ್ಕೆ ಶುರು ಮಾಡಿದ್ನೋ ಅವ್ರಿಗೂ ಒಂದು ರೀತಿ ಕೊಡಬೇಕು ಅಂತ. ಇವ್ರು ಯಾರೂ ಬೇಡ ಅಂತ. ನಾನು ದ್ವಾರಕೀಶ್ ಅವರು ಒಟ್ಟಿಗೆ ನಾನು ಹೇಳಿದೆ ನಿಮಗೆ, ಹುಣಸೂರು ಕೃಷ್ಣಮೂರ್ತಿ ಕಾಂಪೌಂಡು ಆ ಗರಡಿಯಿಂದ ಬಂದ ಚೇಲಾಗಳು ನಾವು. ಅವನು ಪಾರ್ಟ್ಗೆ ಹೋದ, ನಾನು ಈ ಕಡೆ ಅಸಿಸ್ಟೆಂಟ್ ಡೈರೆಕ್ಷನ್ ಬಂದೆ. ಆಮೇಲೆ ನಂತರ ನಾನೇನೇನೋ ಅದೇ, ಅವನು ಏನೇನೋ ಅದ. ಕೋರ್ಸ್ ಕನ್ನಡ ಚಿತ್ರರಂಗ ಇಬ್ಬರನ್ನೂ ಬೆಳೆಸ್ತು. ನಾವಿಬ್ಬರೂ ಕನ್ನಡ ಚಿತ್ರರಂಗಕ್ಕೆ ಯಾವಾಗಲೂ ಚಿರಋಣಿ. ಸೊ ಅಂಥದ್ರಲ್ಲಿ ನನಗೆ ಮದುವೆ ಮಾಡಬೇಕು ಅಂತ ದ್ವಾರಕೀಶು ನಾನು ಇಬ್ಬರು ಒಟ್ಟಿಗೇ ಇರ್ತಿದ್ದು, ಒಟ್ಟಿಗೇ ಹೋಗ್ತಾಯಿದ್ವು, ಒಟ್ಟಿಗೇ ಸಿನಿಮಾಕ್ಕೆ ಹೋಗ್ತಾಯಿದ್ವು, ಒಟ್ಟಿಗೇ ಕಾಫಿ ಕುಡಿತಾಯಿದ್ವು, ಎಲ್ಲ ಥರದ್ದು ಮಾತಾಡ್ತಾಯಿದ್ವು. ಮದುವೆ ವಿಷಯ ಬಂದಾಗ ಅವನು ಮಾತಾಡ್ತಾ ಇರಲಿಲ್ಲ, ನಾನು ನನ್ನ ಪ್ರೇಮದ ವಿಷಯ ಬಂದಾಗ ಹೇಳ್ತಾ ಇರಲಿಲ್ಲ. ಬಟ್ ಲವ್ ಇತ್ತು, ಲವ್ ಮಾತ್ರ ತುಂಬ ಇತ್ತು. ಕೊನೆಗೆ ನಾವು ಎಲ್ಲಿವರೆಗೆ ಅಂದರೆ, ನಾನು ಇಲ್ಲದೆ ಇದ್ದಾಗ ನಮ್ಮ ಅತ್ತೆ ಹತ್ರ, ಅವ್ರ ಅಮ್ಮನ ಹತ್ರ ದ್ವಾರಕಿ ಜಗಳ ಕಾಯವ. ಅವನು ಕೊಡಬೇಡ, ಕೊಡಬೇಡ, ಏನು ಯೋಗ್ಯತೆ ಇಲ್ಲ, ಏನಿಲ್ಲ ಅಂಥವನು ಕೊಟ್ಟರೆ ಏನು ಸಂಪಾದನೆ ಮಾಡ್ತೀಯ, ಬೇಡ ನೀ ಏನಾದ್ರು ಕೊಟ್ಟರೆ ನಾನು ಅವ್ನು ಶೂಟ್ ಮಾಡಿಬಿಡ್ತೀನಿ, ಇದು ಮಾಡಿಬಿಡ್ತೀನಿ, ಅದು ಮಾಡಿಬಿಡ್ತೀನಿ ಅಂತೆಲ್ಲ ಅವ್ರ ತಾಯಿ ಹತ್ರ ಅದೇಗೋನೇ ಹೊರತು. ನೆಕ್ಸ್ಟ್ ಮಿನಿಟ್ ನಾವು ಬಂತು ಅಂತ ಹೇಳಿದ್ರೆ ಅಷ್ಟೇ, ನಾವಿಬ್ಬರು ಫ್ರೆಂಡ್ಸೇ. ಕಾಫಿಗೆ ಹೋಗೋದು, ಇದು ಮಾಡೋದು, ಆ ಥರ ಏನೋ ಇರ್ತಿತ್ತು. ಸೊ ಒಟ್ಟಿನಲ್ಲಿ ನನ್ನ ಮದುವೆಯಲ್ಲಿ ಯಾವ ಥರದ ಸುಖವೂ ಇರಲಿಲ್ಲ, ಯಾವ ಥರದ ಸಂತೋಷವೂ ಇರಲಿಲ್ಲ. ಅದೇನು ಕಥೆನೋ ಏನೋ, ನಮ್ಮ ತಂದೆಯವ್ರಿಗೂ, ನನ್ನ ಇದುವರೆಗೂ ಸಾಕಿದ ನಮ್ಮ ಚಿಕ್ಕಪ್ಪ ಅವ್ರಿಗೆ ಕೂಡ ಯಾಕೋ ಒಂದು ಚೂರು ವೈಮನಸ್ಯ ಬಂದು ಮದುವೆಗೆ ಇನ್ನೇನು ಇದಕ್ಕೆ ಬರಬೇಕು, ಛತ್ರಕ್ಕೆ ಬರಬೇಕು ಅಂದರೆ ಇಬ್ಬರು ಎಲ್ಲ ಹೊರ್ಟೋಗಿದ್ದಾರೆ. ಆಮೇಲೆ ನಮ್ಮ ತಂದೆನ ಹಿಡ್ಕೊಂಬಂದರು. ನನ್ನ ಸಾಕಿದ ಸಲಿಹಿದ ನಮ್ಮ ಚಿಕ್ಕಪ್ಪವರು ಅವ್ರಿಗೇನು ಬೇಜಾರು ಆಯಿತೋ ಏನೋ, ಯಾವುದೋ ಕಾಫಿ ಅಂಗಡಿಯಲ್ಲಿ ಕೂತ್ಕೊಂಡ್ಬಿಟ್ಟಿದ್ರು. ಪುನಃ ಅವ್ರನ್ನೆಲ್ಲ ಬಲವಂತ ಮಾಡಿ ಕರ್ಕೊಂಬಂದು ಒಂಥರ ಬಲವಂತದ ಮಾಘಸ್ನಾನ ಅಂತ ಇರುತ್ತಲ್ಲ, ಆ ಥರದ್ದಲ್ಲಿ ಮದುವೆ ಆಯಿತು ನನಗೆ, ನನ್ನ ಹೆಂಡತಿಗೆ. ಬಟ್ ನಮಗೆ ಇಂಡಿಪೆಂಡೆಂಟಾಗಿ ಎಲ್ಲೂ ಹೋಗಿ ಜೀವನ ಮಾಡೋಕ್ಕೆ ಏನೂ ಇರಲಿಲ್ಲ. ಏಕೆಂದರೆ ನಾನು ಕೆಲಸ ಮಾಡ್ತಾಯಿದ್ದು ನಮ್ಮ ಚಿಕ್ಕಪ್ಪ ಅವ್ರ ಹತ್ರನೇ, ಬೇರೆ ಎಲ್ಲೂ ಹೋಗೇ ಇಲ್ಲ ಇನ್ನೂ. ಸೊ ನಮ್ಮ ಚಿಕ್ಕಪ್ಪ ಅವ್ರ ಹತ್ರನೇ ಇರ್ತಿದ್ದು. ಅವ್ರ ಮನೆಯಲ್ಲೇ ಖಾನ ಪೀನಾ ಸೋನಾ ಎಲ್ಲನೂ ಅಲ್ಲೇ ಆಗ್ತಾಯಿದ್ದಿದ್ದು. ಆಮೇಲೆ ಮದುವೆ ಮಾಡ್ಕೊಂಡ್ಮೇಲೆ ಬಂದಾಗ ಅದು ಇನ್ನೇನು ಮಾಡೋಕ್ಕಾಗತ್ತೆ, ಗಂಡ ಹೆಂಡತಿನೂ ಅಲ್ಲಿಗೆ ಬಂದು. ಮದುವೆ ಅದು 1 ವರ್ಷ ನನ್ನ ಹೆಂಡತಿಗೆ ನಾನು ಒಂದು ಸೀರೆ ಕೊಡಿಸಿಲ್ಲ, ಒಂದು ಬ್ಲೌಸ್ ಕೊಡಿಸಿಲ್ಲ. ಮದುವೆ ಆದ